ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಜಯ ಕುಟುಂಬ ವ್ಲಾಗ್ಸ್‌ಗೆ ಸ್ವಾಗತ. ಆಸೆ ಸೀರಿಯಲ್‌ನಲ್ಲಿ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡ್ ಬರೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ಮೀನಿನ ಹತ್ರ ವಿಶಾಲು ಹುಡುಗರನ್ನ ಬಿಟ್ಟು ಕಳ್ತನ ಮಾಡ್ಸಿರೋ ಬ್ಯಾಗ್ ಅಲ್ಲಿ ದುಡ್ಡಿಲ್ಲ ಅಂತ ಗೊತ್ತಾಗಿ ವಿಶಾಲು ಸಿಕ್ಕಾಪಟ್ಟೆ ಟೆನ್ಷನ್ ಮಾಡ್ಕೋತಾಳೆ. ನೋಡ್ದ್ಯಾ ವಿಶಾಲಾಕ್ಷಮ್ಮ, ಹೆಂಗಿದೆ ನನ್ ಪ್ಲಾನು? ಈಗ ನಿಮ್ ಹುಡುಗರುಗಳು ಎತ್ಕೊಂಡ್ ಹೋಗಿದಾರಲ್ಲ ಆ ಬ್ಯಾಗು, ಅದನ್ನ ಹುಡುಕಿ ನೋಡಿದ್ರು ಏನಾದ್ರು ₹2 ಸಿಕ್ಕಿದ್ರೆ ಸಿಗ್ಬೋದೇನೋ, ಅದನ್ನ ತಗೊಂಡು ಕಡ್ಲೆ ಮಿಠಾಯಿ ತಿನ್ಕೋ, ಸರಿನಾ ಅಂತ ಸೂರ್ಯ ಬೇಕು ಅಂತಾನೆ ವಿಶಾಲನ ಕಿಂಡಲ್ ಮಾಡ್ತಾನೆ. ವಿಶಾಲಾಕ್ಷಮ್ಮ, ನಾನ್ ಆಲ್ರೆಡಿ ಹೇಳಿದ್ದೆ ತಾನೆ, ಸತ್ಯಕ್ಕೆ ಯಾವಾಗ್ಲೂ ಜಯ ಸಿಕ್ಕತ್ತೆ ಅಂತ. ಈಗ್ಲಾದ್ರೂ ನಿಮ್ಗೆ ಅರ್ಥ ಆಯ್ತಾ ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ಇದರಿಂದ ವಿಶಾಲ್ಗೆ ಇನ್ನೂ ಕೋಪ ಜಾಸ್ತಿ ಆಗತ್ತೆ. ಏನಪ್ಪಾ ಇವನು ಇಷ್ಟೊಂದೆಲ್ಲ ಕ್ರಿಮಿನಲ್ ಆಗಿ ಯೋಚನೆ ಮಾಡಿದಾನೆ ಅಂತ ನೋಡ್ತಿದ್ಯಾ ವಿಶಾಲಾಕ್ಷಮ್ಮ? ಅದ್ ಏನ್ ಗೊತ್ತಾ, ನಮ್ ಸುತ್ತಮುತ್ತ ಇರೋರು ಒಳ್ಳೆಯವರಾಗಿದ್ರೆ ನಾವು ಅವ್ರಿಗೆ ಒಳ್ಳೇದ್ ಮಾಡ್ಬೇಕು ಅಂತಾನೆ ಅನ್ಕೋತೀವಿ, ಒಳ್ಳೇದ್ರ ಬಗ್ಗೆನೇ ಯೋಚನೆ ಮಾಡ್ತೀವಿ. ಆದ್ರೆ ನಿನ್ನಂತ ಕ್ರಿಮಿನಲ್ಗಳು ನಮ್ ಸುತ್ತಮುತ್ತ ಇದ್ದಾಗ ನಿನ್ ತರನೇ ನಾವು ಕ್ರಿಮಿನಲ್ ರೀತಿನೇ ಯೋಚನೆ ಮಾಡ್ಬೇಕಲ್ವಾ ಅಂತ ಸೂರ್ಯ ಹೇಳ್ತಾನೆ. ನೀನ್ ಬುದ್ಧಿ ಏನು ಅಂತ ನಮ್ಗ್ ಚೆನ್ನಾಗ್ ಗೊತ್ತು. ಅದಕ್ಕೆ ಇದ್ರ ಬಗ್ಗೆ ಆ ದೇವ್ರು ನನ್ಗೆ ಕನ್ಸಲ್ಲಿ ಆಲ್ರೆಡಿ ಮುನ್ಸೂಚನೆನ ಕೊಟ್ಟಿದ್ರು. ಅದಕ್ಕೆ ನಾವ್ ಮುಂಚೆನೆ ಹುಷಾರಾಗ್ಬಿಟ್ವಿ ಅಂತ ಮೀನಾ ಹೇಳ್ತಾಳೆ. ಅದಕ್ಕೆ ವಿಶಾಲು ಕೋಪದಿಂದ ಮೀನನ್ನೇ ಗುರಾಯಿಸ್ತಾ ಇರ್ತಾಳೆ. ಏನೋ ಹೇಳ್ದೆ, ಇನ್ಮೇಲೆ ಇಲ್ಲಿ ಈ ಮನೆ ಇರೋದಿಲ್ಲ ಅಂತ. ಈಗ ಹೇಳ್ತಾ ಇದೀನಿ ಕೇಳು, ಇನ್ಮೇಲೆ ನೀನು ಈ ಮನೆ ಕಡೆ ಒಂದ್ ಹೆಜ್ಜೆನೇ ಇಕ್ಬಾರ್ದು. ಆ ರೀತಿ ಆಗತ್ತೆ. ಬಂದೆ ಅಂತ ಅಂದ್ರೆ ನಾನ್ ಏನ್ ಮಾಡ್ತೀನ ನನಗೆ ಗೊತ್ತಿಲ್ಲ ಅಂತ ಮೀನಾ ವಿಶಾಲುಗೆ ವಾರ್ನಿಂಗ್ ಕೊಡ್ತಾಳೆ. ಅಷ್ಟ್ರಲ್ಲಿ ಲಾಯರ್ ಮೇಡಮ್ ಅಲ್ಲಿಗೆ ಬರ್ತಾರೆ. ಸೂರ್ಯ ಹೋಗಿ ಲಾಯರ್ ಹತ್ರ ಮಾತಾಡ್ತಾನೆ. ಲಾಯರ್ ಬಂದು ಆಫೀಸರ್ ಹತ್ರ, ನಾನು ಸೂರ್ಯನ್ ಕಡೆ ಲಾಯರು, ಈಗಾಗ್ಲೇ ಸೂರ್ಯ ದುಡ್ಡನ್ನ ಕೊಟ್ಟಾಗಿದೆ, ಇವತ್ ಸಂಜೆ 6 ಗಂಟೆವರೆಗೂ ಟೈಮ್ ಇತ್ತು, ಸೊ ಲೀಗಲಿ ಈಗ ಈ ಮನೆ ಇವ್ರದೇನೆ, ಮನೆ ಪತ್ರನ ಇವ್ರ ಕೈಗೆ ನೀವು ಕೊಡ್ಬೇಕಾಗತ್ತೆ ಅಂತ ಲಾಯರ್ ಹೇಳ್ಬೇಕಾದ್ರೆ ಅದನ್ನ ಕೇಳಿ ವಿಶಾಲು ಸಿಕ್ಕಾಪಟ್ಟೆ ಸಿಟ್ಟು ಮಾಡ್ಕೊತಿರ್ತಾಳೆ. ಆಗ ಫೈನಾನ್ಷಿಯರ್ ವಿಶಾಲ್ ಮುಖನ ನೋಡ್ಬೇಕಾದ್ರೆ, ಹಲೋ ಸರ್, ಏನ್ ಮುಖ ನೋಡ್ತಾ ಇದ್ದೀರಾ? ನೀವ್ ಹೇಳಿ ದುಡ್ಡನ್ನ ಕಟ್ ಆಯ್ತು ತಾನೇ, ಮೊದ್ಲು ಇದಕ್ಕೆ ಸೈನ್ ಮಾಡು ಅಂತ ಹೇಳಿ ಲಾಯರ್ ಕೊಟ್ಟಿರೋ ಡಾಕ್ಯುಮೆಂಟ್ಸ್ಗೆ ಸೂರ್ಯ ಆ ಫೈನಾನ್ಷಿಯರ್ಗೆ ಸೈನ್ ಮಾಡೋದಕ್ಕೆ ಹೇಳ್ತಾನೆ. ಆಗ ಅಲ್ಲಿರೋ ಗೌರ್ಮೆಂಟ್ ಆಫೀಸರ್ಗಳು ಫೈನಾನ್ಷಿಯರ್ಗೆ ಸೈನ್ ಮಾಡು ಅಂತ ಹೇಳಿ ಸೈನ್ ಮಾಡಿಸಿ ತಗೋತಾರೆ. ಹೌದು, ಮನೆ ಪತ್ರ ಇವಾಗ ಎಲ್ಲಿದೆ ಅಂತ ಲಾಯರ್ ಮೇಡಮ್ ಕೇಳ್ಬೇಕಾದ್ರೆ, ಅದು ಇವಾಗ ನನ್ನ ಹತ್ರ ಇಲ್ಲ ಅಂತ ಫೈನಾನ್ಷಿಯರ್ ಹೇಳ್ತಾನೆ. ಸರಿ, ವಿತಿನ್ 1 ಅವರ್ ನಮ್ಗೆ ಮನೆ ಪತ್ರ ಬರ್ಲಿಲ್ಲ ಅಂತಂದ್ರೆ ನಾನ್ ನಿಮ್ ಮೇಲೆ ಕೇಸ್ ಹಾಕ್ಬೇಕಾಗತ್ತೆ ಅಂತ ಲಾಯರ್ ಹೇಳ್ಬೇಕಾದ್ರೆ, ಇಲ್ಲ ಮೇಡಮ್ ನಾನ್ ಕೊಡ್ತೀನಿ ಅಂತ ಫೈನಾನ್ಷಿಯರ್ ಹೇಳ್ತಾನೆ. ಕೊಟ್ರೆ ತಮ್ಗೂ ಒಳ್ಳೇದು, ತಮ್ಗೆ ಕೀ ಕೊಟ್ಟು ಆಡಿಸ್ತಿದಾರಲ್ಲ ಅವ್ರಿಗೂ ಒಳ್ಳೇದು. ಏನಮ್ಮ ಬಡ್ಡಿ ಬಂಗಾರಮ್ಮ, ಕರೆಕ್ಟಾ ಹೇಳಿದ್ದು ಅಂತ ಸೂರ್ಯ ವಿಶಾಲನ್ನ ನೋಡ್ಕೊಂಡು ಹೇಳ್ಬೇಕಾದ್ರೆ ವಿಶಾಲು ದುರ್ಗುಟ್ಕೊಂಡು ಸೂರ್ಯನ್ನೇ ನೋಡ್ತಿರ್ತಾಳೆ. ಆ ಫೈನಾನ್ಷಿಯರ್ ಸೈನ್ ಮಾಡಿರೋ ಡಾಕ್ಯುಮೆಂಟ್ಸ್ ನ ತಗೊಂಡು ಲಾಯರ್ ಸೂರ್ಯನ್ ಕೈ ಕೊಟ್ಟು, ನಿಮ್ ಸಾಲ ಎಲ್ಲ ತೀರಿದೆ, ಇನ್ಮೇಲೆ ಈ ಮನೆ ನಿಮ್ದು ಅಂತ ಹೇಳ್ತಾರೆ. ಆಗ ಸೂರ್ಯ ಖುಷಿಯಿಂದ ಆ ಡಾಕ್ಯುಮೆಂಟ್ ತಗೊಂಡ್ ಬಂದು ರಂಗನಾಥ್ ಅವ್ರ ಕೈ ಕೊಡ್ತಾನೆ. ಅಪ್ಪಯ್ಯ, ಮತ್ತೆ ನಮ್ಮನೆ ನಮ್ಗೆ ವಾಪಸ್ ಸಿಕ್ತು ಅಪ್ಪಯ್ಯ ಅಂತ ಸೂರ್ಯ ಹೇಳ್ಬೇಕಾದ್ರೆ ರಂಗನಾಥ್ ಅವರು ಆ ಡಾಕ್ಯುಮೆಂಟ್ ನ ನೋಡ್ತಾ ಕಣ್ಣೀರ್ ಹಾಕ್ತಾರೆ. ಹಾಗೆ ನಿಮ್ಮಿಬ್ರ ಮೇಲೆ ನಾನ್ ಇಟ್ಟಿದ್ದಂತ ನಂಬಿಕೆನ ನೀವ್ ಯಾವತ್ತೂ ಸುಳ್ಳು ಮಾಡಿಲ್ಲಪ್ಪ, ತುಂಬಾನೇ ಖುಷಿ ಆಗ್ತಿದೆ ಅಂತ ಹೇಳ್ತಾರೆ. ಮಾವ, ಇದೆಲ್ಲ ನಿಮ್ ಮಗನ್ ಕಷ್ಟ ಪಟ್ಟಿರೋದ್ರಿಂದಾನೇ ಬಂದಿದ್ದು ಅಂತ ಮೀನಾ ಹೇಳ್ಬೇಕಾದ್ರೆ, ಇದೊಂದೇ ಕಾರಣ ಅಲ್ಲ ಮೀನಾ, ನಮ್ ಮನೆ ಮೇಲೆ ನಿನ್ಗಿರೋ ಪ್ರೀತಿನೂ ಸಹ ಕಾರಣ. ಅದಕ್ಕೆ ನಮ್ಗೆ ಮುಂಚೆ ಬರೋ ಕಷ್ಟಗಳೆಲ್ಲ ನಿನ್ ಕನ್ಸಲ್ಲಿ ನಿನಗೆ ಗೊತ್ತಾಗೋಗಿದ್ದು, ನಾವು ಹುಷಾರಾಗಿ ದುಡ್ಡನ್ನ ಭದ್ರ ಮಾಡ್ಕೊಂಡಿದ್ದು ಅಂತ ಸೂರ್ಯ ಹೇಳ್ತಾನೆ. ಸೂರ್ಯ ಹೇಳೋದು ಕರೆಕ್ಟೇ ಕಣಮ್ಮ, ನೀನು ನಮ್ಮನೆ ಮಹಾಲಕ್ಷ್ಮಿ. ಈ ವಿಷಯನ ನೀನು ಮುಂಚೆನೆ ಹೇಳಿಲ್ಲ ಅಂದಿದ್ರೆ ಇಷ್ಟೊತ್ಗೆ ಆ ದುಡ್ಡು ನಮ್ ಕೈ ತಪ್ಪು ಹೋಗ್ತಿತ್ತು. ಯಾವಾಗ್ಲೂ ಒಳ್ಳೇದನ್ನ ನೆನ್ಸ್ಕೊಂಡ್ರೆ ಒಳ್ಳೇದೇ ಆಗತ್ತಮ್ಮ. ಆ ದೇವ್ರು ನೀನನ್ನ ಚೆನ್ನಾಗಿಟ್ಟಿರ್ಲಿ ತಾಯಿ ಅಂತ ರಂಗನಾಥ್ ಅವರು ಮೀನಿನ್ಗೆ ಆಶೀರ್ವಾದ ಮಾಡ್ತಾರೆ. ಸೂರ್ಯ, ಇಷ್ಟ ಬೇಗ ನೀವು 38 ಲಕ್ಷನ ಅದ್ ಹೇಗ್ ಅರೇಂಜ್ ಮಾಡಿದ್ರಿ ಅಂತ ಲಾಯರ್ ಕೇಳ್ಬೇಕಾದ್ರೆ ಸೂರ್ಯ 2-3 ದಿವಸದಿಂದ ಆಗ್ಲೂ ರಾತ್ರಿ ಅನ್ನೋದನ್ನ ನೋಡಿದ್ರೆ ತುಂಬಾನೇ ಕಷ್ಟಪಟ್ಟಿದೆ ನಮ್ಮ ಈ ದುಡ್ಡಿಗೆ ಅಂತ ರಂಗನಾಥ್ ಅವ್ರು ಹೇಳ್ಕೊಂಡು ಬೇಜಾರ್ ಮಾಡ್ಕೋಬೇಕಾದ್ರೆ, ಅಪ್ಪಯ್ಯ ಬೇಜಾರ್ ಮಾಡ್ಕೋಬಿಡ ಅಪ್ಪಯ್ಯ, ನೀನ್ ಪಟ್ಟಿರೋ ಕಷ್ಟದಲ್ಲಿ ಇದೆಲ್ಲ ಏನೇನು ಅಲ್ಲ ಅಪ್ಪಯ್ಯ, ಯಾರಿಗೂ ₹1 ಯಾಮರ್ಸ್ತಾನಲ್ಲ ನೀನು, ಕಷ್ಟಪಟ್ಟು ದುಡ್ದು ಈ ಮನಿನ ಕಟ್ಸಿದ್ಯಾ, ಅದಕ್ಕೆ ಕಣಪ್ಪಯ್ಯ ವಾಪಸ್ಸು ಈ ಮನೆ ನಿನ್ಗೆ ಸಿಕ್ಕಿದ್ದು ಅಂತ ಸೂರ್ಯ ಹೇಳ್ತಾನೆ. ನೀವ್ ಕರೆಕ್ಟ್ ಆಗಿ ಹೇಳಿದ್ರಿ, ನಿಯತ್ತಿಂದ ಸಂಪಾದನೆ ಮಾಡೋದೆ ಯಾವಾಗ್ಲೂ ನಮ್ಗೆ ಉಳ್ಕೊಳ್ಳೋದು. ಕೆಲವ್ರ ತರ ಯಾಮಾರ್ಸಿ ಬೇರೆಯವ್ರನ್ನ ಮೋಸ ಮಾಡಿ ಅದನ್ನ ಗಳಿಸ್ಕೋಬೇಕು ಅಂತಾರಲ್ಲ, ಅದ್ ಯಾವತ್ತೂ ಅವ್ರ ಕೈ ಸೇರೋದೇ ಇಲ್ಲ ಅಂತ ಮೀನಾ ಗುರಾಯಿಸ್ಕೊಂಡು ವಿಶಾಲನ ನೋಡ್ತಾಳೆ. ಏನು ನನ್ನ ನೀರ್ತು ಗುರಾಯಿಸ್ತಾ ಇದ್ಯಾ? ಏನೋ ಹೇಳ್ತಿದ್ದೆ, ಇಲ್ಲಿ ಬಂದು ಇಲ್ಲಿ ತಮಾಷೆ ನೋಡ್ಕೊಂಡು ನಿಂತ್ಕೋಬೇಕು ಅಷ್ಟೇನೆ, ಅದಕ್ಕೋಸ್ಕರ ಬಂದಿದ್ಯಾ ಅಂತ ಎಲ್ಲ ಕೇಳ್ತಿದ್ದೆ. ಈಗ ನಮ್ಮನೆ ನಮ್ ಕೈಗ್ ಬಂದ್ ಸೇರಿದ್ದನ್ನ ನೋಡ್ಕೊಂಡು ಹೊಟ್ಟೆ ಹೊರ್ಕೋತಾ ಇದೆಯಲ್ಲ ಅಂತ ಮೀನಾ ಕೇಳ್ತಾಳೆ. ಇಂತರ ಯಾಮಾರ್ಸಿ ಜೀವನ ಮಾಡೋರ್ಗೆ ಒಂದ್ ಕಾಲ ಬರ್ಬೇಕಾದ್ರೆ ನಮ್ ತರ ನ್ಯಾಯ ನೀತಿ ನಿಯತ್ತು ಅಂತ ಜೀವನ ಮಾಡೋರ್ಗೂ ಒಂದ್ ಕಾಲ ಬಂದೇ ಬರುತ್ತೆ ಅಲ್ವಾ ವಿಶಾಲು? ಇನ್ಮೇಲಾದ್ರೂ ನ್ಯಾಯ ನಿಯತ್ತು ನೀತಿ ಅಂತ ಬದುಕೋದನ್ನ ಕಲಿ ಅಂತ ರಂಗನಾಥ್ ಅವರು ವಿಶಾಲುಗೆ ಬುದ್ಧಿವಾದ ಹೇಳ್ತಾರೆ. ಅಯ್ಯೋ ಅಪ್ಪಯ್ಯ, ಅದೆಲ್ಲ ತುಂಬಾ ಕಷ್ಟ ಅಪ್ಪಯ್ಯ, ಈ ಉಟ್ಗುಣ ಸುಟ್ರು ಹೋಗಲ್ಲ ಅಂತಾರಲ್ಲ ಹಂಗೆ
ಏ ನೀನ್ ಇನ್ನು ಇಲ್ಲೇ ಇದ್ಕೊಂಡು ಏನ್ ಮಾಡ್ತಿದ್ಯಾ, ಮೊದ್ಲೇ ನೀನ್ ಇಲ್ಲಿಂದ ಹೋಗು ಅಂತ ಸೂರ್ಯ ವಿಶಾಲ್ಗೆ ಹೇಳ್ತಾನೆ. ಆಗ ವಿಶಾಲಾಕ್ಷಿ ಕೋಪ ಮಾಡ್ಕೊಂಡು ಫೈನಾನ್ಷಿಯರ್ ಜೊತೆ ಅಲ್ಲಿಂದ ಹೊರಟೋಗ್ತಾಳೆ. ಸರಿನಪ್ಪ ನಾನು ನೀನ್ ಬರ್ತೀನಿ ಅಂತ ಹೇಳ್ತಾ ಲಾಯರ್ ಕೂಡ ಅಲ್ಲಿಂದ ಹೊರಡ್ತಾರೆ. ರಂಗನಾಥ್ ಅವರು ಆ ಫೈನಾನ್ಷಿಯರ್ ಸೈನ್ ಮಾಡ್ಕೊಟ್ಟಿರೋ ಡಾಕ್ಯುಮೆಂಟ್ ನ ನೋಡ್ಕೊಂಡು ತುಂಬಾನೇ ಖುಷಿ ಪಡ್ತಿರ್ತಾರೆ. ಅವರನ್ನ ನೋಡ್ಕೊಂಡು ಮೀನಾ ಸೂರ್ಯನು ತುಂಬಾನೇ ಖುಷಿ ಪಡ್ತಿರ್ತಾರೆ. ಕೊನೆಗೂ ತಮ್ಮ ವನವಾಸ ಮುಗೀತು ಅಂತ ಯೋಚನೆ ಮಾಡ್ತಾ ಮನೆಯವರೆಲ್ರು ಲಗೇಜ್ ಸಮೇತ ಮತ್ತೆ ಮನೆ ಹತ್ರಕ್ ಬರ್ತಾರೆ. ಆಗ ಸೂರ್ಯ ತಾನೇ ಖುದ್ದಾಗಿ ಹೋಗಿ ಗೇಟ್ ನ ಓಪನ್ ಮಾಡ್ತಾನೆ. ಲೋ ಸೂರ್ಯ, ಈ ಮನೆ ಮತ್ತೆ ನನ್ ಕೈಗ್ ಸಿಕ್ಕಿದ್ದು ನಿನ್ನಿಂದ ಕಣಪ್ಪ. ನನ್ ಗೌರವನ ನೀನ್ ಉಳಿಸ್ಬಿಟ್ಟೆ ಅಂತ ರಂಗನಾಥ್ ಅವ್ರು ಹೊಗಳ್ಬೇಕಾದ್ರೆ, ಅಪ್ಪಯ್ಯ ಇಷ್ಟು ವರ್ಷ ಈ ಕುಟುಂಬನ ಗಟ್ಟಿಯಾಗಿ ತಬ್ಬಿಡ್ಕೊಂಡು ಕಾಪಾಡ್ದವನು ನೀನು ಕಣಪ್ಪಯ್ಯ. ನೀನ್ ಇಲ್ಲ ಅಂದಿದ್ರೆ ನಾವೆಲ್ಲ ಇರ್ತಿದ್ವಾ ಹೇಳು? ಇದು ನಿನ್ನ ಮನೆ ಅಪ್ಪ, ಇದನ್ನ ಯಾರಿಂದನೂ ತಗೊಳೋದಕ್ಕೆ ಸಾಧ್ಯ ಇಲ್ಲ ಅಂತ ಸೂರ್ಯ ಹೇಳ್ತಾನೆ. ಹಾಗೆ ಬಲಗಾಲಿಟ್ಟು ಒಳಗಡೆ ಹೋಗು ಅಪ್ಪಯ್ಯ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಈ ಶಾಂತಿ ಬಾರೆ ಅಂತ ಹೇಳ್ತಾ ರಂಗನಾಥ್ ಅವರು ಶಾಂತಿ ಜೊತೆ ಮನೆ ಒಳಗಡೆ ಕಾಲಿಡ್ತಾರೆ. ಹಾಗೆ ಶ್ರುತಿ ಮತ್ತೆ ರವಿ ಇಬ್ರು ಸೂರ್ಯ ಮೀನನ್ನ ಹೊಗಳ್ತಿದ್ರೆ, ಮನೋಜ ಮಾತ್ರ ಏನು ಮಾತಾಡದೆ ಸೀದಾ ಮನೆ ಒಳಗಡೆ ಹೋಗ್ತಾನೆ. ಶಾಂತಿ ಮತ್ತೆ ರಂಗನಾಥ್ ಇಬ್ರು ಮನೆ ಒಳಗಡೆ ಕಾಲಿಡ್ತಿದ್ದಂಗೆ ಮನೇನ ನೋಡ್ತಾ ಕಣ್ಣೀರ್ ಹಾಕ್ತಿರ್ತಾರೆ. ಈ ಶಾಂತಿ, ನಾ ಹೇಳ್ದೆ ಅಲ್ವೇನೆ, ಹೇಗಿದ್ರು ನಮ್ ಮನೆಗ್ ನಾವು ವಾಪಸ್ ಬಂದೇ ಬರ್ತೀವಿ ಅಂತ ರಂಗನಾಥ್ ಅವರು ಹೇಳ್ಬೇಕಾದ್ರೆ ಶಾಂತಿ ಓಡೋಗಿ ರಂಗನಾಥ್ ಅವ್ರನ್ನ ತಬ್ಕೊಂಡು ಅಳ್ತಿರ್ತಾಳೆ. ಈ ಶಾಂತಿ, ಯಾಕೆ ಕಣ್ಣೀರ್ ಹಾಕ್ತಿದ್ಯಾ ಅಂತ ರಂಗನಾಥ್ ಅವರು ಕೇಳ್ತಿರ್ತಾರೆ. ನೋಡು ಶಾಂತಿ, ಅಳ್ಬೇಡ, ಇಷ್ಟು ದಿವಸ ನಾವ್ ಅತ್ತಿದ್ದು ಸಾಕು ಕಣೆ ಅಂತ ರಂಗನಾಥ್ ಅವ್ರು ಹೇಳ್ಬೇಕಾದ್ರೆ, ಅಪ್ಪಯ್ಯ ಸಕ್ಕರೆಗೆ ಸಿಕ್ಕಾಪಟ್ಟೆ ಖುಷಿ ಆಗ್ಬಿಟ್ಟಿದೆ, ಅದಕ್ಕೆ ಈ ರೀತಿ ಲೀಟರ್ ಗಟ್ಲೆ ಕಣ್ಣೀರ್ ಸುರಿಸ್ತಾ ಇರೋದು ಅಂತ ಸೂರ್ಯ ಹೇಳ್ಬೇಕಾದ್ರೆ, ರೀ ಮತ್ತೆ ನಾವು ನಮ್ಮನೆ ವಾಪಸ್ ಬರ್ತೀವೋ ಇಲ್ವೋ ಅಂತ ನಂಗೆ ತುಂಬಾ ಭಯ ಆಗೋಗಿತ್ತು ಅಂತ ಶಾಂತಿ ಹೇಳ್ತಾಳೆ. ಆದ್ರೆ ನನಗೆ ಅದ್ರ ಭಯ ಇರ್ಲಿಲ್ಲ ಕಣೆ, ಯಾಕಂದ್ರೆ ನಮ್ ಜೊತೆ ಆನೆ ಬಲ ಕೊಡೋ ಅಷ್ಟು ಎಷ್ಟೇ ಕಷ್ಟ ಬಂದ್ರು ಜೊತೆ ನಿಂತ್ಕೊಳ್ಳೋಂತ ನನ್ ಮಗ ಸೂರ್ಯ ಇದ್ದಾನೆ ಕಣೆ ಅಂತ ರಂಗನಾಥ್ ಅವರು ಹೇಳ್ಬೇಕಾದ್ರೆ ಶಾಂತಿ ಕಣ್ಣೀರ್ ಹಾಕ್ತಾ ಸೂರ್ಯನ್ನೇ ನೋಡ್ತಿರ್ತಾಳೆ. ಆದ್ರೆ ಮನೋಜ ಮಾತ್ರ ಶಾಂತಿ ಮತ್ತೆ ಸೂರ್ಯನ ಕೋಪದಿಂದ ಗುರಾಯಿಸ್ತಾ ಇರ್ತಾನೆ. ಆಗ ರಂಗನಾಥ್ ಅವರು ಶಾಂತಿನ ಕುತ್ಕೋ ಅಂತ ಹೇಳ್ದಾಗ ಶಾಂತಿ ಹೋಗಿ ತಾನ್ ಯಾವಾಗ್ಲೂ ಕುತ್ಕೊಳ್ತಾ ಇರೋ ಸೋಫಾ ಮೇಲೆ ಕುತ್ಕೋತಾಳೆ. ಸಕ್ರೆ, ಇದು ನಿನ್ನ ಮನೆ, ಹಾಗಂತ ನೀನು ದಿನಕ್ಕೆ 1000 ಸಲ ಹೇಳ್ಕೋಬಹುದು, ಆರಾಮಾಗಿ ಕುತ್ಕೋ ಅಂತ ಸೂರ್ಯ ಹೇಳ್ಕೊಂಡು ನಗ್ತಿರ್ತಾನೆ. ಹೇಗೋ ನಮ್ಗೆ ನಮ್ಮನೆ ವಾಪಸ್ ಸಿಕ್ತಲ್ಲ, ಖುಷಿ ಆಯ್ತು ಅಪ್ಪ ಅಂತ ರವಿ ಹೇಳ್ಬೇಕಾದ್ರೆ, ಹೌದು ರವಿ, ತುಂಬಾ ದಿವಸ ಆದ್ಮೇಲೆ ಇಡೀ ಫ್ಯಾಮಿಲಿ ಮತ್ತೆ ಒಟ್ಟಿಗೆ ಸೇರಿದೀವಿ ಅಂತ ಶ್ರುತಿ ಹೇಳ್ತಾಳೆ. ಈ ಮನೆ ನಿಜವಾಗ್ಲೂ ಮನೆ ಅಂತ ಅನ್ಸ್ಕೊಳ್ಳೋದ್ ಯಾವಾಗ ಗೊತ್ತೇನಮ್ಮ? ಇಡೀ ಕುಟುಂಬ ಒಟ್ಟಾಗಿ ಸೇರ್ದಾಗ, ಜೊತೆಯಾಗಿ ಜೀವನ ಮಾಡ್ದಾಗ. ನನ್ ಆಸೆ ಏನ್ ಗೊತ್ತೇನಮ್ಮ? ಅಕಸ್ಮಾತ್ ನಾನ್ ತೀರೋದ್ರುನು ನೀವೆಲ್ರೂ ಇದೇ ಮನೇಲಿ ಜೀವನ ಮಾಡ್ಬೇಕು, ಅದು ಒಟ್ಟಾಗಿ ಅಂತ ರಂಗನಾಥ್ ಅವರು ಹೇಳ್ಬೇಕಾದ್ರೆ, ಅಪ್ಪಯ್ಯ ಅದು ಖಂಡಿತ ನಡೆಯುತ್ತೆ ಅಪ್ಪಯ್ಯ, ಈ ಮನೆ ಯಾವಾಗ್ಲೂ ನಿನ್ ಹೆಸರು ಮತ್ತೆ ಸಕ್ಕರೆ ಹೆಸರಲ್ಲೇ ಇರ್ಬೇಕು ಅಪ್ಪಯ್ಯ, ನಾವೆಲ್ರೂ ಯಾವಾಗ್ಲೂ ಇದೇ ರೀತಿನೇ ಇರ್ಬೇಕು ಅಂತ ಸೂರ್ಯ ಹೇಳ್ಬೇಕಾದ್ರೆ ಇದನ್ನ ಕೇಳಿ ಶಾಂತಿಗೆ ತುಂಬಾನೇ ಖುಷಿ ಆಗತ್ತೆ. ಹಾಗೆ ಸೂರ್ಯನ ಪ್ರೀತಿಯಿಂದ ನೋಡ್ತಿರ್ತಾಳೆ. ಮಾವ, ಇವಾಗ ಮನ್ಸಿಗೆ ತುಂಬಾನೇ ಸಮಾಧಾನ ಅಂತ ಅನಿಸ್ತಾ ಇದೆ, ಇದೇ ಖುಷಿ ಯಾವಾಗ್ಲೂ ನಮ್ಮ ಮನೇಲಿ ಹೀಗೆ ಇದ್ರೆ ಸಾಕು ಅಂತ ಮೀನಾನು ಹೇಳ್ತಿರ್ತಾಳೆ. ಅಪ್ಪಯ್ಯ, ನಾವು ಮತ್ತೆ ವಾಪಸ್ ಮನೆಗ್ ಬಂದಿದ್ದಕ್ಕೆ ಇದನ್ನ ದೊಡ್ಡದಾಗಿ ಹಬ್ಬದ ತರ ಆಚರಿಸ್ಬೇಕು ಅಪ್ಪಯ್ಯ, ಅದು ಇವತ್ತೇ ಆಚರಿಸ್ಬೇಕು ಅಂತ ಸೂರ್ಯ ಹೇಳ್ಬೇಕಾದ್ರೆ, ಖಂಡಿತ ಕಣಪ್ಪ, ನಿನ್ನ ಆಸೆನ ನಾನ್ ಯಾಕೆ ಬೇಡ ಅಂತ ಹೇಳು ಅಂತ ರಂಗನಾಥ್ ಅವರು ಹೇಳ್ತಾರೆ. ಇದಕ್ಕೆ ಶಾಂತಿ ಕೂಡ ಖುಷಿಯಾಗಿ ಒಪ್ಕೋತಾಳೆ. ಮನೆಯವರೆಲ್ಲರೂ ಸೇರಿ ಪ್ಲಾನ್ ಮಾಡಿರೋ ಪ್ರಕಾರನೇ ಮನೇಲಿ ಪೂಜೆನ ಇಟ್ಕೊಂಡು ಮನೆನ ಹೂವಿನಿಂದ ಅಲಂಕಾರ ಮಾಡಿ ತಮಗ್ ಪರಿಚಯವಾಗಿರೋರ್ನೆಲ್ರು ಅಲ್ಲಿಗೆ ಕರೆದಿರ್ತಾರೆ. ಅದ್ರ ಜೊತೆಗೆ ಶ್ವೇತಾ ಮತ್ತೆ ಕೇಶವ ಅಂಕಲ್ ಕೂಡ ಬಂದಿರ್ತಾರೆ. ಅಷ್ಟ್ರಲ್ಲಿ ಕನಕ ಮತ್ತೆ ಕುಸುಮ, ಮಂಜ 3 ಜನ ಮನೆಗ್ ಬರ್ತಾರೆ. ಕನಕ ಸೂರ್ಯ ಮೀನನ್ನ ತುಂಬಾನೇ ಹೊಗಳ್ತಿರ್ತಾಳೆ. ಅಷ್ಟ್ರಲ್ಲಿ ಕಸ್ತೂರಿ ಮತ್ತೆ ಕಾಶಿನಾಥ್ ಸಹ ಬರ್ತಾರೆ. ಎಲ್ರು ಹೀಗೆ ಖುಷಿಲಿ ಮಾತಾಡ್ಬೇಕಾದ್ರೆ ಅಷ್ಟ್ರಲ್ಲಿ ಮಿಶ್ರಾ ಸರ್ ಕೂಡ ಮನೆಗೆ ಬರ್ತಾರೆ. ಅವ್ರನ್ನ ಸೂರ್ಯ ಮೀನಾ ಇಬ್ರು ವೆಲ್ಕಮ್ ಮಾಡ್ತಾರೆ. ಹಾಗೆ ಸೂರ್ಯ ಮನೆಯವರೆಲ್ರಿಗೂ ಮಿಶ್ರಾ ಸರ್ನ ಮೀಟ್ ಮಾಡಿ ಅವ್ರು ಮಾಡಿರೋ ಸಹಾಯನೆಲ್ಲ ಹೇಳ್ತಾನೆ. ಹಾಗೆ ಮಿಶ್ರಾ ಸರ್ ಶ್ವೇತನ ನೋಡಿ, ಈ ಸೀರೆಲಿ ನೀವು ತುಂಬಾ ಚೆನ್ನಾಗಿ ಕಾಣಿಸ್ತಿದೀರಾ ಅಂತ ಹಿಂದಿಲಿ ಹೇಳಿದಾಗ, ಮಿಶ್ರಾ ಸರ್, ನನ್ಗೆ ಹಿಂದಿ ಅರ್ಥ ಆಗೋದಿಲ್ಲ ಅಂತ ಶ್ವೇತಾ ಹೇಳ್ತಾಳೆ. ಆಕ್ಚುಲಿ ನೀವು ಈ ಸೀರೆಲಿ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀರಾ ಅಂತ ಹೇಳ್ದೆ ಅಂತ ಮಿಶ್ರಾ ಹೇಳ್ಬೇಕಾದ್ರೆ ಅದನ್ನ ಕೇಳಿ ಶ್ವೇತಾ ನಾಚ್ಕೋತಿರ್ತಾಳೆ. ರವಿ, ಅಲ್ಲೋಡು, ಮಿಶ್ರಾ ಸರ್ ನಮ್ ಶ್ವೇತಂಗೆ ಲೈನ್ ಹೊಡಿತಾ ಇದಾರೆ ಅಂತ ಶ್ರುತಿ ಹೇಳ್ಬೇಕಾದ್ರೆ, ಇಬ್ರು ಸಿಂಗಲ್ ತಾನೆ, ಮಿಂಗಲ್ ಆಗೋದ್ರಲ್ಲಿ ತಪ್ಪೇನಿಲ್ಲ ಬಿಡು ಅಂತ ರವಿ ಹೇಳ್ತಿರ್ತಾನೆ. ಅಷ್ಟ್ರಲ್ಲಿ ಸಂತು ಮತ್ತೆ ಪೂಜಾ ಕೂಡ ಮನೆಗ್ ಬರ್ತಾರೆ. ಸೂರ್ಯ, ಮೀನಾ, ನೀವಿಬ್ರು ಅವಾಗವಾಗ ನಮ್ಮೆಲ್ರಿಗೂ ಸರ್ಪ್ರೈಸ್ ಕೊಡ್ತಾನೆ ಇರ್ತೀರಾ. ನಿಮ್ಗೆ ಯಾವ್ದೇ ರೀತಿ ಸಮಸ್ಯೆ ಬಂದ್ರೂ ಅದನ್ನ ಎದುರು ನಿಂತು ಎಲ್ಲದನ್ನು ಫೇಸ್ ಮಾಡ್ತೀರಾ ಅಂತ ಪೂಜಾ ಹೇಳ್ಬೇಕಾದ್ರೆ, ಪೂಜಾ, ಅದೇ ತಾನೇ ಜೀವನ ಅಂತ ಹೇಳೋದು. ಕಷ್ಟ ಬಂತು ಅಂತ ಒಂದೇ ಜಾಗದಲ್ಲಿ ಕುತ್ಕೊಂಡು ಯೋಚನೆ ಮಾಡ್ಬಾರ್ದು, ಅದಕ್ಕೆ ಬೇರೆ ಏನಾದ್ರೂ ದಾರಿ ಇದೆಯಾ ಅಂತ ಹುಡುಕ್ಬೇಕು ಅಂತ ಮೀನಾ ಹೇಳ್ಬೇಕಾದ್ರೆ, ಮೀನಾ, ಆಕ್ಚುಲಿ ಯಾವಾಗ್ಲೂ ನೀವಿಬ್ರು ನಮ್ಮಿಬ್ರಿಗೆ ಇನ್ಸ್ಪಿರೇಷನ್ ಕೊಡ್ತಾನೆ ಇರ್ತೀರಾ ಅಂತ ಪೂಜಾ ಹೊಗಳ್ತಿರ್ತಾಳೆ. ಅಷ್ಟ್ರಲ್ಲಿ ಲಾಯರ್ ಮೇಡಮ್ ಕೂಡ ಮನೆಗೆ ಅವ್ರ ಯಜಮಾನ್ರ ಜೊತೆ ಬರ್ತಾರೆ. ಎಲ್ರು
ಖುಷಿಯಾಗಿ ಮಾತಾಡ್ತಿರ್ತಾರೆ. ಆದ್ರೆ ಮನೋಜ ಮಾತ್ರ ತುಂಬಾ ಬೇಜಾರಲ್ಲಿರ್ತಾನೆ. ಯಾಕಂದ್ರೆ ಅವನು ಸುತ್ತ ತಿರುಗಿ ನೋಡ್ಬೇಕಾದ್ರೆ ಎಲ್ರೂ ಜೋಡಿಯಾಗಿ ಮಾತಾಡ್ಕೊಂಡಿರ್ತಾರೆ. ಆದ್ರೆ ಇವನೊಬ್ಬ ಮಾತ್ರ ಸಿಂಗಲ್ ಆಗಿ ಇರ್ತಾನೆ. ಛೆ! ಎಲ್ರೂ ಅವ್ರವ್ರ ಜೋಡಿ ಜೊತೆ ರೊಮ್ಯಾನ್ಸ್ ಮಾಡ್ತಿದ್ದಾರೆ. ಆದ್ರೆ ನಾನು ಒಬ್ನೇ ಒಂಟಿ ಪಿಶಾಚಿ ತರ ಕುತ್ಕೊಂಡಿದೀನಿ. ಥು! ನನ್ ಲೈಫೇ ಚೆನ್ನಾಗಿಲ್ಲಪ್ಪ. ನನ್ಗ್ ಯಾವಾಗ ಚಿನ್ನು ಸಿಗೋದು? ನಾನ್ ಯಾವಾಗ ಈ ರೀತಿ ಮಾತಾಡ್ಕೊಂಡ್ ಕುತ್ಕೊಳ್ಳೋದು ಅಂತ ಮನೋಜ ಒಳಗಡೆನೆ ಅನ್ಕೊಂಡು ತುಂಬಾನೇ ನೊಂದ್ಕೋತಿರ್ತಾನೆ. ಕಸ್ತೂರಿ, ಈ ಫ್ಯಾಮಿಲಿ ಸ್ಟೋರಿನೇ ನಮ್ಗೆ ಒಂದ್ ರೀತಿ ಮಾರಲ್ ಸ್ಟೋರಿ ಇದ್ದಂಗ್ ಕಾಣಿಸ್ತಾ ಇಲ್ವಾ? ನಾವ್ ಇದ್ರ ಬಗ್ಗೆ ಯಾಕೆ ಸ್ಟೋರಿ ಮಾಡ್ಬಾರ್ದು ಅಂತ ಕಾಶಿನಾಥ್ ಹೇಳ್ಬೇಕಾದ್ರೆ, ಹೌದು ಕಾಶಿನಾಥ್, ಮನ್ಸ್ ಮಾಡಿದ್ರೆ ಯಾವ್ದನ್ ಬೇಕಾದ್ರೂ ಸಾಧನೆ ಮಾಡ್ಬೋದು ಅಂತ ನಮ್ ಸೂರ್ಯ ನಿರೂಪಿಸಿದ್ದಾನೆ. ಮೊದ್ಲೇ ನೀವೊಬ್ರು ರೈಟ್ರು, ನೋಡಿದ್ದನ್ನೆಲ್ಲ ಸ್ಟೋರಿ ಮಾಡ್ಬೇಕು ಅಂತ ಅನ್ಕೋತೀರಾ. ಮಾಡಿ ಅಂತ ಕಸ್ತೂರಿ ಅವರು ಸಪೋರ್ಟ್ ಮಾಡ್ತಿರ್ತಾರೆ. ಮನೋಜನ್ಗೆ ಇದನ್ನೆಲ್ಲ ನೋಡ್ಕೊಂಡಿರಕ್ಕಾಗ್ದೆ ಟೆನ್ಷನ್ ಅಲ್ಲಿ ಫ್ರಿಡ್ಜ್ ಇಂದ ವಾಟರ್ ತಗೊಂಡ್ ಕುಡಿತಾ ಇರ್ತಾನೆ. ಛೇ! ಎಲ್ರು ಜೋಡಿಯಾಗಿದ್ದಾರೆ, ನಾನೊಬ್ಬ ಮಾತ್ರ ಒಂಟಿಯಾಗಿ ಕುತ್ಕೊಂಡಿದೀನಿ. ಇದ್ಯಾರು ಇವ್ರಿಗೆ ಅರ್ಥನೇ ಆಗ್ತಿಲ್ಲ ಅಂತ ಮನೋಜ ಬೇಜಾರ್ ಮಾಡ್ಕೊಂಡು ಐಸ್ ವಾಟರ್ನ ಕುಡಿತಾ ಇರ್ತಾನೆ. ಅಷ್ಟ್ರಲ್ಲಿ ಮಂಜನ್ ಫೋನು ರಿಂಗ್ ಆಗತ್ತೆ. ಆ ರಿಂಗ್ ಟೋನ್ ಕೇಳಿ ಮನೋಜನ್ಗೆ ಕೋಪ ಬರ್ತಿರುತ್ತೆ. ಏಯ್, ನೀವ್ ಬೇರೆ ಯಾವ್ದು ರಿಂಗ್ ಟೋನೇ ಸಿಗ್ಲಿಲ್ವಾ? ಮೊದ್ಲು ವಾಲ್ಯೂಮ್ ಕಮ್ಮಿ ಮಾಡು ಅಂತ ಮನೋಜ ರೇಗಾಡ್ತಾನೆ. ಯಾಕೇನಾಯ್ತು ಅಂತ ಮಂಜ ಕೇಳ್ಬೇಕಾದ್ರೆ, ನಾನಿವಾಗ ಒಂಟಿಯಾಗಿದ್ದೀನಿ ಅಂತ ನಿಂಗೇನಾದ್ರು ಹೇಳ್ದ್ನಾ? ನನ್ಗೆ ಮದ್ವೆ ಆಗಿದೆ, ನನ್ ಹೆಂಡತಿ ಇವಾಗ ಜೊತೆ ಇಲ್ಲ ಅಷ್ಟೇ. ಈ ಹಾಡನ್ನೆಲ್ಲ ಹಾಕಿ ಇನ್ನು ನೀನ್ ನನ್ಗೆ ಹೊಟ್ಟೆ ಹೊರ್ಸ್ಬೇಡ ಅಂತ ಮನೋಜ ಹೇಳ್ಬೇಕಾದ್ರೆ, ಅಯ್ಯೋ ಏನ್ ನೀವು ಏನೋ ಈ ರಿಂಗ್ ಟೋನ್ ನ ನಿಮ್ಗೋಸ್ಕರನೇ ಹಾಕಿದೀನಿ ಅನ್ನೋ ರೀತಿ ಮಾತಾಡ್ತಾ ಇದ್ದೀರಾ? ನನಗೆ ಇಷ್ಟವಾಗಿರೋ ಸಾಂಗ್ ನ ನಾನು ರಿಂಗ್ ಟೋನ್ ಆಗಿ ಇಟ್ಕೊಂಡಿದೀನಪ್ಪ ಅಂತ ಮಂಜ ಹೇಳ್ಬೇಕಾದ್ರೆ, ನನ್ಗೆ ಇದ್ರಿಂದ ಇರಿಟೇಟ್ ಆಗ್ತಿದೆ ಅಂತ ಮನೋಜ ಹೇಳ್ತಾನೆ. ಇದೊಳೆ ಚೆನ್ನಾಗಿದೆಯಲ್ಲ, ಒಂದಕ್ಕೊಂದು ಸಂಬಂಧ ಇಲ್ಲೇ ಇರೋ ರೀತಿ ಮಾತಾಡ್ತಾ ಇದ್ದೀರಾ ಅಂತ ಮಂಜ ಹೇಳ್ಬೇಕಾದ್ರೆ, ಸಂಬಂಧ ಇದೆ ನೋಡಲಿ, ಎಲ್ರು ಜೋಡಿಯಾಗಿ ನಿಂತ್ಕೊಂಡು ಮಾತಾಡ್ತಾ ನಗ್ತಿದ್ದಾರೆ. ಇದ್ರಿಂದ ನನ್ಗೆ ಎಷ್ಟು ಬೇಜಾರಾಗ್ತಿದೆ ಗೊತ್ತಾ ಅಂತ ಮನೋಜ ಹೇಳ್ತಾನೆ. ಅಲ್ಲ, ಅವ್ರವ್ರ ಜೋಡಿ ಜೊತೆ ಖುಷಿಯಾಗಿದ್ದಾರೆ, ಅದನ್ ನೋಡಿ ನೀವ್ ಯಾಕೆ ಹೊಟ್ಟೆ ಹೊರ್ಕೋತಿದ್ದೀರಾ ಅಂತ ಮಂಜ ಕೇಳ್ಬೇಕಾದ್ರೆ, ಹಾ, ಅದೆಲ್ಲ ನಿಂಗೆ ಹೇಳಿದ್ರು ಅರ್ಥ ಆಗಲ್ಲ ಬಿಡು, ಹೋಗ್ತಾ ಹೋಗ್ತಾ ನಿಂಗೆ ಗೊತ್ತಾಗತ್ತೆ ಅಂತ ಹೇಳ್ತಾ ಮನೋಜ ಮತ್ತೆ ಹೋಗಿ ಕುತ್ಕೋತಾನೆ. ಈ ಕಡೆ ಮೀನಾ ಕನಕನ ಹತ್ರ ಅರುಣ್ ಯಾಕೆ ಬಂದಿಲ್ಲ ಅಂತ ಕೇಳ್ಬೇಕಾದ್ರೆ, ಮೀನಾ, ನಾನು ನಿನ್ನೆನೆ ಹೇಳಿದ್ದೆ ಕಣೆ ಬನ್ನಿ ಇಲ್ಲಿಗೆ ಅಂತ. ನಿನ್ನೆ ನಾನ್ ತುಂಬಾನೇ ಕೇಳ್ಕೊಂಡೆ ಅವ್ರನ್ನ, ಆದ್ರೆ ಅವರು ಕೆಲ್ಸ ಇದೆ ಅಂತ ಹೇಳಿದ್ರು. ಅವ್ರು ಜೊತೆಗ್ ಬಂದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಕುಸುಮ್ ಅವ್ರು ಹೇಳ್ಬೇಕಾದ್ರೆ, ಅಮ್ಮ, ನಾ ಹೇಳ್ದೆ ಅಲ್ವಾ ಇವತ್ತು ಅವ್ರಿಗೆ ತುಂಬಾ ಇಂಪಾರ್ಟೆಂಟ್ ಕೆಲ್ಸ ಇದೆ ಅಂತ, ಅದಕ್ಕೆ ಬರಕ್ ಆಗ್ಲಿಲ್ಲ ಅಂತ ಕನಕ ಹೇಳ್ತಿರ್ತಾಳೆ. ಕನಕ, ಬಾಯಿಲ್ಲಿ ಅಂತ ಮೀನಾ ಕನಕನ್ನ ಪಕ್ಕ ಕರ್ಕೊಂಡ್ ಹೋಗ್ತಾಳೆ. ಮತ್ತೆ ನಿಮ್ಮಿಬ್ರ ಮಧ್ಯೆ ಜಗಳ ಏನಾದ್ರೂ ಇದೆಯೇನೆ? ಅರುಣ್ ಏನಾದ್ರೂ ಮತ್ತೆ ನಿನ್ ಜೊತೆ ಜಗಳ ಮಾಡ್ಕೊಂಡ್ರ ಅಂತ ಮೀನಾ ಕೇಳ್ಬೇಕಾದ್ರೆ, ಅಕ್ಕ, ಆತರ ಎಲ್ಲ ಏನಿಲ್ಲ ಕಣೆ, ಅದು ನಿನ್ಗೆ ಗೊತ್ತಲ್ವಾ, ಭಾವನ್ ಕಂಡ್ರೇನೆ ಅವ್ರಿಗೆ ಇಷ್ಟ ಇಲ್ಲ, ಅದಕ್ಕೆ ಅವ್ರ ಮನೆ ಫಂಕ್ಷನ್ಗೆ ನಾನ್ ಯಾಕೆ ಬರೋದು ಅಂತ ಅವ್ರು ಬಂದಿಲ್ಲ. ಅದನ್ ಬಿಟ್ರೆ ಬೇರೆ ಯಾವ ಸಮಸ್ಯೆನೂ ಇಲ್ಲ ಅಂತ ಕನಕ ಹೇಳ್ತಾಳೆ. ಆದ್ರೂ ಮೀನನ್ಗೆ ಯಾಕೋ ಮನ್ಸಿಗೆ ಸಮಾಧಾನ ಇರೋದಿಲ್ಲ. ಆಗ ಕಸ್ತೂರಿ ಅವರು ಶಾಂತಿ ಪಕ್ಕ ಹೋಗಿ ಕುತ್ಕೋತಾರೆ. ಈ ಶಾಂತಿ, ನನ್ ಮೇಲೆ ಕೋಪ ಇಲ್ಲ ಅಲ್ವೇನೆ ಅಂತ ಕಸ್ತೂರಿ ಅವರು ಕೇಳ್ಬೇಕಾದ್ರೆ, ನಾನ್ ಯಾಕೆ ನಿನ್ ಮೇಲೆ ಕೋಪ ಮಾಡ್ಕೊಳ್ಳಿ ಅಂತ ಶಾಂತಿ ಕೇಳ್ತಾಳೆ. ಅದು ಹಾಗಲ್ಲ ಕಣೆ, ನಿನ್ ಕಷ್ಟದ ಟೈಮಲ್ಲಿ ನಿನ್ನ ನಾನು ಮನೆ ಕರೀಲಿಲ್ವಲ್ಲ, ಅದಕ್ಕೆ ಕಣೆ ಅಂತ ಕಸ್ತೂರಿ ಅವರು ಹೇಳ್ಬೇಕಾದ್ರೆ, ಅದು ಒಳ್ಳೇದಿಕ್ಕೆ ಬಿಡೆ, ಪ್ರತಿಯೊಬ್ರು ಮನೆಗ್ ಹೋದ್ಮೇಲೆನೆ ಗೊತ್ತಾಗಿದ್ದು ಯಾರ್ಯಾರು ಏನೇನು ಅಂತ. ಆದ್ರೆ ಒಂದ್ ವಿಷಯ ಮಾತ್ರ ನನ್ಗೆ ಚೆನ್ನಾಗ್ ಅರ್ಥ ಆಯ್ತು ಅಂತ ಶಾಂತಿ ಹೇಳ್ಬೇಕಾದ್ರೆ, ಏನೇ ಅದು ಅಂತ ಕಸ್ತೂರಿ ಅವರು ಕೇಳ್ತಾರೆ. ನೋಡೆ, ನನ್ ಮನೇಲಿ ನಾನಿರೋವರೆಗೂ ನನ್ಗೆ ಗೌರವ, ಮಾನ, ಮರ್ಯಾದೆ ಸಿಗುತ್ತೆ. ಅದಕ್ಕೆ ಇನ್ಮೇಲೆ ನಾನು ನನ್ ಮನೆ ಬಿಟ್ಟು ಎಲ್ಲೂ ಹೋಗೋದಿಲ್ಲ ಅಂತ ಶಾಂತಿ ಹೇಳ್ತಾಳೆ. ನೋಡೆ, ಈ ಮನೆ ಹೋಗಿದ್ದು ನಿನ್ ಮಗ ಇದನ್ನಲ್ಲ, ಅವನು 5 ಡಿಗ್ರಿ ಮನೋಜ, ಅವನಿಂದ ಹೋಗಿದ್ದು. ಆದ್ರೆ ಮತ್ತೆ ವಾಪಸ್ ಸಿಕ್ಕಿದ್ದು ನಿನ್ ಬಂಗಾರದ ಮಗ ಸೂರ್ಯನಿಂದ ಕಣೆ. ಈಗ್ಲಾದ್ರೂ ಅರ್ಥ ಮಾಡ್ಕೊಳೆ, ಸೂರ್ಯ ನಿನ್ ಮೇಲೆ ಎಷ್ಟೊಂದ್ ಪ್ರೀತಿ ಇಟ್ಕೊಂಡಿದಾನೆ ಅಂತ ಕಸ್ತೂರಿ ಅವ್ರು ಹೇಳ್ಬೇಕಾದ್ರೆ, ಶಾಂತಿ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾಳೆ. ಆಗ ಸೂರ್ಯ ಈಗ್ಲಾದ್ರೂ ಸಕ್ಕರೆ ನನ್ನ ಒಂದ್ ಮಾತಾದ್ರೂ ಹೊಗಳ್ತಾರೇನೋ ಅಂತ ಅವ್ರ ಮುಖನೇ ನೋಡ್ತಾ ತುಂಬಾನೇ ಕಾತ್ರದಿಂದ ಕಾಯ್ತಾ ಇರ್ತಾನೆ. ಮನೆಯವ್ರೆಲ್ರು ಸಹ ಇವ್ರಿಬ್ರನ್ನೇ ನೋಡ್ತಿರ್ತಾರೆ. ಸೂರ್ಯ ತನ್ಗೋಸ್ಕರ ಇಷ್ಟೆಲ್ಲಾ ಕಷ್ಟಪಟ್ಟು ಮನೆನ ಬಿಡಿಸ್ಕೊಟ್ಟಿದಾನಲ್ಲ ಅಂತ ಶಾಂತಿಗೆ ಈಗ್ಲಾದ್ರೂ ಮನ್ಸು ಕರಗಿ ಅವನನ್ನ ಮಗ ಅಂತ ಒಪ್ಕೊಂಡು ಬಾಯ್ ತುಂಬಾ ಸೂರ್ಯ ಅಂತ ಕರೆದು ಅವನನ್ನ ಪ್ರೀತಿಯಿಂದ ನೋಡ್ತಾಳ. ಇದೆಲ್ಲ ಮುಂದಿನ ಸಂಚಿಕೆಯಲ್ಲಿ ಗೊತ್ತಾಗತ್ತೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.